ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಇದೇ ಶನಿವಾರದಂದು ಏನು ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಪ್ರತಿಭಟನೆ ಮಾಡಿದ್ರು, ಪೋಷನ್ ಟ್ರ್ಯಾಕರ್ ನಿಯಮದ ಬಗ್ಗೆ ಆಗಿರ್ಬೋದು, BLO ಕೆಲಸದ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಮಟ್ಟದಲ್ಲೇ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆನ ನಡೆಸಿದ್ರು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದಕ್ಕೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು, ಏನಾಯ್ತು ಹೇಳಿಲ್ಲ ನೀವು ಅಂತೇಳಿ. ಪೋಷನ್ ಟ್ರ್ಯಾಕರ್ ನಿಯಮದಲ್ಲಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅಲ್ವಾ, ಪೋಷನ್ ಟ್ರ್ಯಾಕರ್ ನಿಯಮ ಅಂತ, ಅದರಲ್ಲಿ FRS ಮಾಡೋದು ಸಾಕಷ್ಟು ಕಡೆ ತೊಂದರೆ ಆಗ್ತಾ ಇದೆ. ಅದನ್ನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಸೊ BLA ಕೆಲಸ ಕೂಡ ಅಂಗನವಾಡಿ ವರ್ಕರ್ಸ್ಗಳಿಗೆ ಕೊಡಬಾರ್ದು ಇನ್ ಮುಂದೆ ಅಂತ ಕೂಡ ಪ್ರತಿಭಟನೆ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಏನು ಬಂತು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ಸೊ ತಮ್ಮೆಲ್ಲರಿಗೂ ಮಾಹಿತಿ ಬೇಕಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ಸ್ಕಿಪ್ ಮಾಡೋದಲ್ಲಿ ಓಡಿಸ್ಕೊಂಡೋದ್ರಲ್ಲಿ ಮಾಡಬೇಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜೊತೆಯಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ. ಹೈಪ್ ಮಾಡೋದ್ರ ಮೂಲಕ ನೀವು ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಂಗನವಾಡಿ ವರ್ಕರ್ಸ್ಗಳು ಇದು ಒಂದು FRS ಕ್ಯಾನ್ಸಲ್ ಮಾಡಿ ಅಥವಾ BLA ಕೆಲಸದಿಂದ ನಮ್ಮನ್ನು ಮುಕ್ತಿ ಕೊಡಿ, ಇಷ್ಟೇ ಅಲ್ಲ, ಇದಕ್ಕೆ ಬಿಟ್ಟು ಸಾಕಷ್ಟು ಬೇಡಿಕೆಗಳಿಗೋಸ್ಕರ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅವ್ರು ಎಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು ಸರ್ಕಾರ ಅವರಿಗೆ ಭರವಸೆ ಮಾತ್ರ ಕೊಡುತ್ತೆ, ಆದರೆ ಯಾವುದೇ ರೀತಿ ಅವರ ಬೇಡಿಕೆಗಳು ಕಾರ್ಯರೂಪಕ್ಕೆ ತಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಇವಾಗ ಗುಜರಾತಿನಲ್ಲಿ ಹೇಗೆ ಅಂಗನವಾಡಿ ವರ್ಕರ್ಸ್ಗಳನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸೋದಾಗಿರ್ಬೋದು ಅಥವಾ ಅವರ ಗೌರವಧನನ ಏರಿಕೆ ಕೂಡ ಮಾಡಿದ್ದಾರೆ, ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಆ ಒಂದು ನಿಯಮಗಳನ್ನ ಜಾರಿಗೆ ತನ್ನಿ, ಹೀಗೆ ಅವರ ಗ್ರ್ಯಾಚುಯಿಟಿ ಬಗ್ಗೆ ಆಗಿರ್ಬೋದು, ಸಾಕಷ್ಟು ರೀತಿಯಾದಂತಹ ಬೇಡಿಕೆಗಳ ಬಗ್ಗೆ ಅವರು ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾರೆ ಅಂಗನವಾಡಿ ವರ್ಕರ್ಸ್ಗಳು. ಆದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜಾಸ್ತಿ ಇವರ ಬೇಡಿಕೆಗಳೇನು ಇದನ್ನು ಪೂರೈಸಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಮೊನ್ನೆ ನಡೆದಿರುವಂತಹ ಪ್ರತಿಭಟನೆ ಬಗ್ಗೆ ಮಾತಾಡೋದಾದ್ರೆ, ಇವಾಗ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪೋಷನ್ ಟ್ರ್ಯಾಕರ್ ನಿಯಮ ಏನಿದೆ ಅದರಲ್ಲಿ FRS ಮಾಡಬೇಕಲ್ವಾ. ಸೊ ಅದು ಒಂದು ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಕಡೆ ಅಂದರೆ ಹೇಗೋ ಅಲ್ಲೇನೋ ಸಮಸ್ಯೆ ಇದೆ ಅನ್ಕೋಬಹುದು, ಸಾಕಷ್ಟು ಕಡೆ ಈ ಒಂದು ತೊಂದರೆಯನ್ನು ಆಗ್ತಾ ಇದೆ. ಅಂಗನವಾಡಿ ವರ್ಕರ್ಸ್ಗಳು ಫುಡ್ ಕೊಡುವಂತಹ ಸಂದರ್ಭದಲ್ಲಿ ಅವರ ಫೋಟೋನ ಕ್ಲಿಕ್ ಮಾಡಿ ಪೋಷನ್ ಟ್ರ್ಯಾಕರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರು ಈ ಒಂದು ಮಹಿಳೆ ಫುಡ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ತಗೊಂಡಿರುವಂಥ ಫುಡ್ ತಗೊಳ್ತಾ ಇರುವ ಸಮಯದಲ್ಲಿ ಫೋಟೋನ ಕ್ಲಿಕ್ ಮಾಡಿ ಪೋಷನ್ ಟ್ರ್ಯಾಕರ್ಗೆ ಅಪ್ಲೋಡ್ ಮಾಡಬೇಕು. ಇದೊಂದು ಹೊಸ ನಿಯಮನ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ. ಇದೇ ಮೇ ತಿಂಗಳಲ್ಲೇನೋ ಈ ಒಂದು ನಿಯಮನ ಜಾರಿಗೆ ಬಂದಿರುವಂಥದ್ದು. ಸಾಕಷ್ಟು ಹಳ್ಳಿಗಳ ಕಡೆ ಎಲ್ಲ ನೆಟ್ವರ್ಕ್ ಸಮಸ್ಯೆ ಇರುತ್ತೆ. ಹಾಗೆ ಈ ಒಂದು ನಿಯಮಕ್ಕೆ ಮೊಬೈಲ್ ಕೂಡ ವಿತರಣೆ ಮಾಡಿದೆ ಸರ್ಕಾರ. ಅದು ಕಳಪೆ ರೂಪದಾದಂತಹ ಮೊಬೈಲ್ ಅಂತಲೇ ಹೇಳ್ಬೋದು, ಯಾವುದೇ ರೀತಿಯಾದಂತಹ ಯೂಸ್ ಕೂಡ ಆಗೋದಿಲ್ಲ. ಜೊತೆಗೆ ಇವರ ಸ್ವಂತ ಮೊಬೈಲು ಇಂದ ಮಾಡಿದ್ರೂ ನೆಟ್ವರ್ಕ್ ಸರಿಯಾದಂಥ ರೀತಿಯಲ್ಲಿ ಸಿಗೋದಿಲ್ಲ. ಹಾಗೆ ಒಬ್ಬ ವ್ಯಕ್ತಿಗೆ ಫುಡ್ ಕೊಟ್ಟು ಫೋಟೋನ ಕ್ಲಿಕ್ ಮಾಡಿ ಪೋಷನ್ ಟ್ರ್ಯಾಕರಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕಷ್ಟು ಸಮಯ ಕಳೀತಾ ಇದೆ. ನಾವು ಇನ್ನೂ ಸಾಕಷ್ಟು ಕೆಲಸಗಳಿರುತ್ತೆ, ಮಕ್ಕಳು ಬಂದಿರ್ತಾರೆ. ಈ ಒಂದು ಪೋಷನ್ ಟ್ರ್ಯಾಕರ್ ನಿಯಮದಿಂದ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತೇಳಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಅವರ ನೋವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ FRS ಅನ್ನೋ ಒಂದು ಏನು ಫೋಟೋ ಕ್ಲಿಕ್ ಮಾಡಿ ಪೋಷನ್ ಟ್ರ್ಯಾಕರ್ಗೆ ಅಪ್ಲೋಡ್ ಮಾಡಬೇಕು ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿನ ಮಾಡ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಉತ್ತರ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಸದ್ಯಕ್ಕೆ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ BLO ಕೆಲಸ, ಅದರಿಂದನೂ ಕೂಡ ನಮಗೆ ಮುಕ್ತಿ ಕೊಡಿ. ಯಾಕಂದರೆ ಇವಾಗ ಹೊಸ ನಿಯಮಗಳೆಲ್ಲ ತಂದಿದ್ದೀರಾ. ಈ ಪೋಷನ್ ಟ್ರ್ಯಾಕರ್ ಉದಾಹರಣೆಗೆ ಪೋಷನ್ ಟ್ರ್ಯಾಕರ್ ನಿಯಮದಲ್ಲಿ ಏನು FRS ಫೋಟೋ ಅಪ್ಲೋಡ್ ಮಾಡಬೇಕು, ಅದರಲ್ಲೇ ಸಾಕಷ್ಟು ಸಮಯ ಕಳೆದೋಗುತ್ತೆ. ಇನ್ನು BLO ಚುನಾವಣೆ ಆಯೋಗದಲ್ಲೂ ಕೆಲಸ ಮಾಡಬೇಕು, ಆ ಥರ ಎಲ್ಲ ಸಾಕಷ್ಟು ಕೆಲಸ ಆಗಿ ತುಂಬ ಬರ್ಡನ್ ಆಗ್ತಾ ಇದೆ. ಆದರೆ ಸಂಬಳ ಮಾತ್ರ ಕಡಿಮೆ. ಅಂದರೆ ಏನು ಇವರು ಸರ್ಕಾರ ಏನು ಗೌರವಧನ ಕೊಡೋದಲ್ವಾ ಅಂಗನವಾಡಿ ವರ್ಕರ್ಸ್ಗಳಿಗೆ, ಅದು ಮಾತ್ರ ಕಡಿಮೆ. ನಾವು ಜಾಸ್ತಿ ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ಮಾಡ್ತಾ ಇಲ್ಲ. ಕನಿಷ್ಠ ವೇತನ ಜಾರಿಗೊಳಿಸಿ ಅಂದ್ರೂ ಕೂಡ ಕನಿಷ್ಠ ವೇತನನ ಜಾರಿ ಮಾಡ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಕೆಲಸ ಇರುತ್ತೆ. ಹಾಗಾಗಿ ನಮಗೆ BLO ಕೆಲಸದಿಂದ ಮುಕ್ತಿ ಕೊಡಿ ಅಂತ ಕೂಡ ಪ್ರತಿಭಟನೆ ಮಾಡಿದ್ರು. ಸೊ ಮೊನ್ನೆ ಮಾಡಿರುವಂತಹ ಪ್ರತಿಭಟನೆಗೆ ಒಂದು ಅಂತಕ್ ಮಟ್ಟಿಗೆ ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇವ್ರು ಏನು ಅಂಗನವಾಡಿ ವರ್ಕರ್ಸ್ಗಳು BLO ಕೆಲಸದಿಂದ ನಮಗೆ ಮುಕ್ತಿ ಕೊಡಿ ಅಂತ ಏನು ಕೇಳ್ಕೊತಾ ಇದ್ರು, ಅದಕ್ಕೊಂದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಆಯಿತು, ಇನ್ನು ಮುಂದೆ ಅಂಗನವಾಡಿ ವರ್ಕರ್ಸ್ಗಳು BLO ಕೆಲಸದಿಂದ ನಿವೃತ್ತರಾಗಿ ನಿಮಗೆ ಇನ್ನು ಮುಂದೆ ಅದರಿಂದ ಮುಕ್ತಿ ಇರುತ್ತೆ. ಕೆಲಸ ಏನು ಅಂಗನವಾಡಿ ವರ್ಕರ್ಸ್ ಏನು BLO ಕೆಲಸ ಮಾಡೋವಂಥ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಸಾಕಷ್ಟು ಕೆಲಸಗಳಿರುತ್ತೆ, ಅವರಿಗೆ ಸಾಕಷ್ಟು ಮನವಿನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇನ್ನು ಮುಂದೆ BLO ಕೆಲಸಕ್ಕೆ ಅಂಗನವಾಡಿ ವರ್ಕರ್ಸ್ಗಳನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಇನ್ನು ಚುನಾವಣೆ ಆಯೋಗದಿಂದ ಯಾವುದೇ ಥರ ಅಂತ ಹೇಳಿಕೆನ ಬಂದಿಲ್ಲ, ಸದ್ಯಕ್ಕೆ ಅವ್ರು ಮಾತ್ರ ತಿಳಿಸಿದ್ದಾರೆ. ಸೊ ಹೀಗಾಗಿ
ತಾವೆಲ್ಲರೂ ಕೇಳ್ತಾ ಇದ್ದೀರಲ್ವಾ, ಮನೆ ನಡೆದಿರುವಂಥ ಪ್ರತಿಭಟನೆಯಲ್ಲಿ ಏನಾಯಿತು ಅಂದರೆ ಇದೆ, BLA ಕೆಲಸದಿಂದ ಮುಕ್ತಿ ಸಿಕ್ಕಿದೆ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂತಲೇ ಹೇಳ್ಬೋದು. ಇನ್ನು FRS ಬಗ್ಗೆ ಹೇಳೋದಾದರೆ ಇನ್ನೂ ಯಾವುದೇ ರೀತಿಯಾದಂಥ ಅದ್ರ ಬಗ್ಗೆ ಮಾಹಿತಿನ ನಮಗೆ ಸಿಕ್ಕಿಲ್ಲ. ಹಾಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇನ್ನೂ ಕೊಟ್ಟಿಲ್ಲ. ಮುಂದೆ ಕೊಡಬಹುದು, ಹೇಳೋಕ್ಕಾಗಲ್ಲ, ಕೊಟ್ಟಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ಹಾಗೆ ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣುತ್ತೆ, ದಯವಿಟ್ಟು ಹೈಪ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೊನೆವರೆಗೂ ವಿಡಿಯೋ ನೋಡೋಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.